ಮಹಾರಾಣಿ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ನಿಮ್ಗೇನಾಯ್ತು ರೀ? ಯಾಕೆ ಈ ತರ ಮಾಡಿದ್ರಿ? 2 ದಿನದಿಂದ ಫೋನ್ ಇಲ್ಲ. ಎಲ್ಲಿದ್ದೀರಾ ಅನ್ಕೋಬೇಕು. ಅಟ್ಲೀಸ್ಟ್ ನನ್ಗಾದ್ರೂ ಹೇಳಿ ಹೋಗ್ಬೇಕಲ್ವಾ? ಹೇಳಕ್ಕಾಗ್ಲಿಲ್ಲ ಮಹಾರಾಣಿ. ಒಂದ್ ಫೋನ್ ಮಾಡೋದಕ್ಕೂ ಆಗ್ಲಿಲ್ವಾ? ಅಲ್ಲಿ ನೆಟ್ವರ್ಕು ಸರಿ ಇರ್ಲಿಲ್ಲ. ಎಷ್ಟು ಭಯ ಆಯ್ತು ಗೊತ್ತಾ? ಯಾಕೆ ಮಹಾರಾಣಿ? ನನ್ಗೇನು ಆಗಲ್ಲ. ನಿನ್ ಪ್ರೀತಿನೇ ನನ್ನ ಕಾಪಾಡುತ್ತೆ. ಮನೆಗೆ ವಾಪಸ್ ಬರೋದಕ್ಕೆ ಎಷ್ಟು ಧೈರ್ಯ ಇರ್ಬೇಕು ಇವನ್ಗೆ. ನಾನು ಸರಿಯಾದ ಪ್ಲಾನ್ ಮಾಡ್ಕೊಂಡೇ ಈ ಮನೆಗೆ ಕಾಲಿಟ್ಟಿದ್ದೀನಿ. ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡ್ತೀನಿ. ಇನ್ಯಾವತ್ತೂ ನೀವ್ ಹೀಗ್ ಮಾಡ್ಬೇಡಿ. ಅರವಿಂದಾಗೆ ನೀವಂದ್ರೆ ತುಂಬಾ ಪ್ರೀತಿ ಹೇಳಿ ಅಂದ್ರೆ. ಹೆಸ್ರಿಗ್ ಮಾತ್ರ ಅವಳಿಲಿರೋದಷ್ಟೇ, ಆದ್ರೆ ಮನ್ಸೆಲ್ಲ ನಿನ್ ಹತ್ರನೇ ಇದೆ. ಇನ್ನೊಂದ್ 2 ದಿವಸದಲ್ಲಿ ನೀ ಬರ್ಲಿಲ್ಲ ಅಂದಿದ್ರೆ ಅರವಿಂದ ಏನಾಗ್ತಿದ್ಲು? 2 ದಿವಸದಿಂದ ಏನೂ ತಿಂತಿಲ್ಲ, ಜ್ಯೂಸ್ ಕೂಡ ಮುಟ್ತಿಲ್ಲ. ತುಂಬಾ ಬಲವಂತ ಮಾಡಿದ್ಮೇಲೆ ಒಂದೇ ಒಂದು ತುತ್ತು ತಿಂತಿದ್ಲು. ಇವತ್ತು ಇನ್ನೂ ತಿಂದಿಲ್ಲ. ಏನ್ ಮಹಾರಾಣಿ ಇದೆಲ್ಲ? ಈಗೇನಾಯ್ತು ಅಂತ ಹೀಗೆ ಮಾಡಿದೆ? ಹೇಳಿ ಹೋಗೋಣ ಅನ್ಕೊಂಡ್ರೆ ತಮ್ಮನ ಫಂಕ್ಷನ್ಗೆ ಬರ್ದೇ ಹೋಗ್ತೀರಾ ಅಂತ ನೀನು ಬೇಜಾರು ಮಾಡ್ಕೋತೀಯ ಅಂತ ನಿಂಗೆ ಹೇಳ್ದೇನೆ ವಿಕ್ಕಿಗೆ ಫೋನ್ ಮಾಡಿ ಹೇಳ್ದೆ. ವಿಕ್ಕಿ ಅರ್ಥ ಮಾಡಿಕೊಂಡು ನಿನ್ನ ಕರ್ಕೊಂಡು ಬಂದ. ನನ್ನ ಕೆಲಸ ಮುಗೀತು, ಮತ್ತೆ ಬಂದೆ. ಇನ್ನೊಂದ್ಸಲ ನೀನು ಹೀಗೆ ಮಾಡಿದ್ರೆ ನಾನು ನಿನ್ನ ಜೊತೆ ಮಾತಾಡಲ್ಲ. ಬಾ, ನಾನು ನಿಂಗೆ ಊಟ ಮಾಡಿಸ್ತೀನಿ.